ಸ್ಟೂಡೆಂಟ್ಸ್, ಇವತ್ತು ರಾಜ್ಯಶಾಸ್ತ್ರದ ಒಂದು ವಿಷಯ ತಗೋಣ. ಅದು ವಿದೇಶಾಂಗ ನೀತಿ ಅಂತ. ವಿದೇಶಾಂಗ ನೀತಿ ಇಂಗ್ಲಿಷ್ನಲ್ಲಿ ಇದಕ್ಕೆ ಫಾರಿನ್ ಪಾಲಿಸಿ ಅಂತ ಹೇಳಿ ಕರೀತಾರೆ. ಈ ವಿದೇಶಾಂಗ ನೀತಿಯ ಮೇಲೆ ಅನೇಕ ಪ್ರಶ್ನೆಗಳನ್ನು ಕೇಳೋಣ. KS ಆಗಿರ್ಬೋದು, IAS ಆಗಿರ್ಬೋದು, PSI ಏನು ಪೇಪರ್ ಫಸ್ಟ್ ಬರೀತಿರಲ್ಲ ಎಸ್ಸೆ ರೈಟಿಂಗ್, ಅಲ್ಲೂ ಕೂಡ ಈ ವಿಷಯ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗಿದೆ. ಹಾಗಾಗಿ ಈ ವಿಷಯವನ್ನು ಸಮಗ್ರವಾಗಿ ಅಧ್ಯಯನ ಮಾಡೋದು ಅವಶ್ಯಕ. ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫಾರಿನ್ ಪಾಲಿಸಿ, ವಿದೇಶಾಂಗ ನೀತಿ. ವಿದೇಶಾಂಗ ನೀತಿ ಎಂದರೇನು ಫಸ್ಟ್ ಹೋಗೋಣ. ವಿದೇಶಾಂಗ ನೀತಿ ಎಂದರೆ ಯಾವುದೇ ಒಂದು ದೇಶ ಬೇರೊಂದು ದೇಶದೊಂದಿಗೆ ವ್ಯವಹರಿಸುತ್ತಿರುವಾಗ ಅನುಸರಿಸುವ ನೀತಿಯೇ ವಿದೇಶಾಂಗ ನೀತಿ ಅಂತ ಹೇಳಿ ಕರೀತಾರೆ. ಪ್ರತಿಯೊಂದು ರಾಷ್ಟ್ರ, ಯಾವುದೇ ಸಾರ್ವಭೌಮ ರಾಷ್ಟ್ರವಾಗಿರಲಿ, ಅದು ತನ್ನದೇ ಆದಂತಹ ವಿದೇಶಾಂಗ ನೀತಿ ಅನುಸರಿಸುತ್ತಲೇ ಇರುತ್ತದೆ. ಅನಿವಾರ್ಯವೂ ಕೂಡ ಹೌದು. ಯಾಕೆ ಅಂತಂದರೆ ಪ್ರಪಂಚದಲ್ಲಿ ಯಾವ್ಯಾವ ಸಾರ್ವಭೌಮ ರಾಷ್ಟ್ರವ ನೋಡ್ರಿ, ಪ್ರತಿಯೊಂದು ಸಾರ್ವಭೌಮ ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ವ್ಯವಹರಿಸಲು ಅನಿವಾರ್ಯವಾಗಿದೆ. ಯಾಕಂದ್ರೆ ಯಾವುದೇ ರಾಷ್ಟ್ರ ತನ್ನಷ್ಟಕ್ಕೆ ತಾನು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದಾದ್ರೂ ಒಂದು ವಿಷಯಕ್ಕೆ, ಯಾವುದಾದ್ರೂ ಒಂದು ವಸ್ತುವಿಗೆ ಬೇರೆ ರಾಷ್ಟ್ರದ ಮೇಲೆ ಅದು ಏನಾಗಿರ್ತದೆ, ನಿರ್ಭರವಾಗಿರೋದರಿಂದ ಆ ರಾಷ್ಟ್ರದೊಂದಿಗೆ ವ್ಯವಹಾರ ಅನಿವಾರ್ಯವಾಗಿರೋದ್ರಿಂದ ಆ ವ್ಯವಹರಿಸುತ್ತಿರುವಾಗ ಆ ರಾಷ್ಟ್ರ ಅನುಸರಿಸಲೇಬೇಕಾದಂತಹ ನೀತಿಗಳೇ ವಿದೇಶಾಂಗ ನೀತಿ. ಹಾಗಾಗಿ ಪ್ರತಿಯೊಂದು ರಾಷ್ಟ್ರ ವಿದೇಶಾಂಗ ನೀತಿ ಅನುಸರಿಸುತ್ತೆ. ಇವಾಗ ನಾವು ನೋಡಿದಾಗ ಭಾರತವು ಕೂಡ ತನ್ನದೇ ಆದಂತಹ ವಿದೇಶಾಂಗ ನೀತಿ ಅಳವಡಿಸಿಕೊಂಡಿದೆ. ಭಾರತವು ಕೂಡ ತನ್ನದೇ ಆದಂತಹ ವಿದೇಶಾಂಗ ನೀತಿ ಅಳವಡಿಸಿಕೊಂಡಿದೆ ಅಂದಾಗ ಇದ್ರ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾನೆ ನಮ್ಮ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ. ಭಾರತದ ವಿದೇಶಾಂಗ ನೀತಿ ಅಂತ ಹೇಳಿ ಬಂದಾಗ ಇಲ್ಲಿ ನೋಡೋಣ, ಭಾರತ ವಿದೇಶಾಂಗ ನೀತಿ ರಚನಾಕಾರರು ಯಾರು, ಭಾರತ ವಿದೇಶಾಂಗ ನೀತಿ ಯಾವ ಯಾವ ಅಂಶಗಳಿಂದ ಪ್ರಭಾವಿತಗೊಂಡಿದೆ, ಇವೆಲ್ಲ ನೋಡೋಣ. ಪ್ರತಿಯೊಂದು ದೇಶದ ವಿದೇಶಾಂಗ ನೀತಿ ಆ ದೇಶದ ಆರ್ಥಿಕ, ಸಾಮಾಜಿಕ, ಮಿಲಿಟರಿ, ರಾಜಕೀಯ, ಭೌಗೋಳಿಕ ಸಂಪನ್ಮೂಲಗಳು ಇವೆಲ್ಲ ಆಧಾರಿತ ವಿದೇಶಾಂಗ ನೀತಿ ರಚನೆ ಆಗಿರ್ತವೆ. ಎಸ್, ಪ್ರತಿಯೊಂದು ದೇಶದ ವಿದೇಶಾಂಗ ನೀತಿ ಆ ದೇಶದ ಆರ್ಥಿಕ, ಆ ದೇಶದ ಭೌಗೋಳಿಕ, ಆ ದೇಶದ ರಾಜಕೀಯ, ಆ ದೇಶದ ಸಂಪನ್ಮೂಲ, ಹೀಗೆ ಅನೇಕ ವಿಷಯಗಳ ಪ್ರಭಾವ ಒಂದು ದೇಶದ ವಿದೇಶಾಂಗ ನೀತಿ ಮೇಲೆ ಇರ್ತವೆ. ಹಾಗೆ ನಮ್ಮ ದೇಶದ ವಿದೇಶಾಂಗ ನೀತಿಯು ಕೂಡ ಈ ಎಲ್ಲವೂ ಅಂಶಗಳಿಂದ ಪ್ರಭಾವಕ್ಕೆ ಒಳಗಾಗಿದೆ. ಅಮೆರಿಕ ಥರ ವಿದೇಶಾಂಗ ನೀತಿ ನಾನು ಅನುಸರಿಸ್ತೀನಿ ಸರ್ ಅಂದ್ರೆ ಆಗಲ್ಲ ಸರ್. ಯಾಕಂದ್ರೆ ಅವರ ಆರ್ಥಿಕತೆನೇ ಬೇರೆ ಇದೆ, ಅವರ ಭೌಗೋಳಿಕ ನೀತಿನೇ ಬೇರೆ ಇದೆ, ರಾಜಕೀಯನೇ ಬೇರೆ ಇದೆ, ಅವರಲ್ಲಿರುವ ಸಂಪನ್ಮೂಲಗಳೇ ಬೇರೆ ಇದೆ. ಹಾಗಾಗಿ ಅವರ ಪ್ರಕಾರ ಅವರ ವಿದೇಶಾಂಗ ನೀತಿ ರಚನೆ ಮಾಡಿಕೊಂಡ್ರೆ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಒಂದು ವಿದೇಶಾಂಗ ನೀತಿಯನ್ನು ಅನುಸರಿಸಿರ್ತೇವೆ. ಈಗ ನೋಡೋಣ, ಭಾರತದ ವಿದೇಶಾಂಗ ನೀತಿ. ಭಾರತ ವಿದೇಶಾಂಗ ನೀತಿಯನ್ನು ನಾವು ನೋಡಿದಾಗ 3 ಥರ ವಿಂಗಡಣೆ ಮಾಡಿರ್ತೀವಿ. ಒಂದು ಆದರ್ಶವಾದ, ಇನ್ನೊಂದು ವಾಸ್ತವವಾದ, ಮೂರನೇದು ಆರ್ಥಿಕ ಅಭಿವೃದ್ಧಿ. ಈ 3 ಅಂಶಗಳ ಮೇಲೆ ಭಾರತ ವಿದೇಶಾಂಗ ನೀತಿ ಇರುತ್ತೆ. 3 ಆದರ್ಶವಾದ ಮೊದಲು ನೋಡೋಣ. ಆದರ್ಶವಾದ ಅಂದ್ರೆ ಏನು ಅಂತಂದ್ರೆ, ಸ್ಟೂಡೆಂಟ್ಸ್, ಯಾಕೆ ಆದರ್ಶವಾದ ಬತ್ತು ಅಂತಂದ್ರೆ, ನಮ್ಮ ದೇಶ 1947 ಸ್ವತಂತ್ರಗೊಂಡಾಗ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು. ಹಾಗೆ ಇವರು ಪ್ರಧಾನಿ ಅಷ್ಟೇ ಅಲ್ಲದೇನೆ ಭಾರತದ ವಿದೇಶಾಂಗ ಸಚಿವರು ಕೂಡ ಹೌದು. ಎಸ್, ಭಾರತದ ಮೊದಲ ವಿದೇಶಾಂಗ ಸಚಿವರು ಜವಾಹರ್ಲಾಲ್ ನೆಹರು. ಇವರು ವಿದೇಶಾಂಗ ಸಚಿವರು ಅದಾರ ಅಂತಂದ್ರೆ ಇವರೇ ನಮ್ಮ ವಿದೇಶಾಂಗ ನೀತಿಗಳು ರಚನೆ ಮಾಡಬೇಕು. ಫಾರಿನ್ ಪಾಲಿಸಿ
ಕ್ರಿಯೇಟ್ ಮಾಡಬೇಕು. ಆವಾಗ ಇವರು 1947 ಸ್ವತಂತ್ರ ಆದ ನಂತರ ತಮ್ಮದೇ ಆದಂತಹ ವಿದೇಶಾಂಗ ನೀತಿಗಳನ್ನು ಪರಿಚಯಿಸಿದರು. ಹಾಗಾಗಿ ಭಾರತದ ವಿದೇಶಾಂಗ ನೀತಿಯನ್ನ ನಾವು ನೆಹರು ವಿದೇಶಾಂಗ ನೀತಿ ಅಂತಲೂ ಕರೆಯುತ್ತೇವೆ. ಸ್ಟೂಡೆಂಟ್ಸ್, ಆ ನೆಹರು ವಿದೇಶಾಂಗ ನೀತಿ ಏನು 1947 ಪರಿಚಯಿಸಿದ್ರು ಅದನ್ನ ನಾವು ಆದರ್ಶವಾದ ಎಂದು ಕರೆಯುತ್ತೇವೆ. ಯಾಕೆ ಸರ್ ಆದರ್ಶವಾದ ಅಂತ ಹೇಳಿ ಕರಿತೀವಿ ಅಂತಂದ್ರೆ, ಅತಿ ಹೆಚ್ಚು ಆದರ್ಶಗಳನ್ನ ಇಟ್ಟುಕೊಂಡು ರಚನೆಗೊಂಡಂತಹ ವಿದೇಶಾಂಗ ನೀತಿಗಳಾಗಿದ್ದವು. ಏನು ಆದರ್ಶಗಳು ಸರ್? ಫಸ್ಟ್ ವಿದೇಶಾಂಗ ನೀತಿಯ ಮುಖ್ಯ ಗುರಿ ಏನಾಗಿತ್ತು ಗೊತ್ತಾ? ನಮ್ಮ ಭಾರತದ್ದು ವಿಶ್ವಶಾಂತಿ. ಸ್ಟೂಡೆಂಟ್ಸ್, ಯಾವ ಥರ ನಮ್ಮ ವಿದೇಶಾಂಗ ನೀತಿ ಇರಬೇಕಂದ್ರೆ, ನಮ್ಮ ವಿದೇಶಾಂಗ ನೀತಿ ವಿಶ್ವಶಾಂತಿಯನ್ನ ಸಾರಬೇಕು ಅನ್ನೋದು. ಸಂವಿಧಾನದ ವಿಧಿ 51 ಕೂಡ ನಮ್ಮ ಭಾರತದ ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ವಿದೇಶಾಂಗ ನೀತಿಯ ರೂಪರೇಷೆಗಳು ವಿಶ್ವಶಾಂತಿಯನ್ನ ಸಾರಬೇಕು ಅಂತ ಹೇಳ್ತಿದ್ದಾರೆ. ನೋಡಿ, ಪ್ರಶ್ನೆ ಕೇಳ್ಬೋದು ನೋಡಿ. ಆರ್ಟಿಕಲ್ 51 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಪ್ರೆಸೆಂಟ್ಸ್ ದ ವರ್ಲ್ಡ್ ಪೀಸ್ ಇನ್ ಅವರ್ ಇಂಡಿಯನ್ ಫಾರಿನ್ ಪಾಲಿಸಿ. ಸ್ಟೂಡೆಂಟ್ಸ್, ಅಷ್ಟೇ ಅಲ್ಲದೆ ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸೋದಾಗಿರ್ಬೋದು, ರಾಷ್ಟ್ರದ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡೋದಾಗಿರ್ಬೋದು, ರಾಷ್ಟ್ರದ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ನಮ್ಮ ವಿದೇಶಾಂಗ ನೀತಿ ಇರಬೇಕು ಅನ್ನೋದಾಗಿರ್ಬೋದು. ಹೀಗೆ ಅನೇಕ ಆದರ್ಶವಾದಗಳನ್ನು ಇಟ್ಕೊಂಡು ಜವಾಹರ್ಲಾಲ್ ನೆಹರು ಅವರು ಭಾರತ ವಿದೇಶಾಂಗ ನೀತಿಯನ್ನ ಪರಿಚಯಿಸಿದ್ರು. ಹಾಗಾಗಿ ಇದನ್ನ ಆದರ್ಶವಾದ ವಿದೇಶಾಂಗ ನೀತಿ ಅಂತ ಹೇಳಿ ಕರಿತೀವಿ. ಸ್ಟೂಡೆಂಟ್ಸ್, 1947ರಿಂದ 1959ರವರೆಗೆ ಭಾರತ ಇದೇ ಪ್ರಕಾರದ ಆದರ್ಶವಾದ ವಿದೇಶಾಂಗ ನೀತಿಯನ್ನೇ ಅನುಸರಿಸ್ತಾ ಬಂತು. ಈ ಆದರ್ಶವಾದ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾ ಬಂದಾಗ ಅನೇಕ ಅಡೆತಡೆಗಳು, ಸಮಸ್ಯೆಗಳು ಎದುರಾಗಿದ್ದು ನಿಜ. 1947 ದೇಶ ಸ್ವತಂತ್ರವಾದಾಗ ನೆಹರು ಅವರು ಪ್ರಧಾನಿಯಾಗಿದ್ದರು. ಇವರು ದೇಶದ ಮೊದಲ ವಿದೇಶಾಂಗ ಸಚಿವರು ಕೂಡ ಹೌದು. ಇವರು ಅನುಸರಿಸಿದ ಕೆಲವೊಂದು ನೀತಿಗಳು ಅದು ಭಾರತಕ್ಕೆ ಧನಾತ್ಮಕವಾಗುವುದಕ್ಕಿಂತ ಋಣಾತ್ಮಕವಾದಂತಹ ಪರಿಣಾಮವನ್ನು ಬೀರ್ತು, ಕೆಟ್ಟ ಪರಿಣಾಮವನ್ನು ಬೀರಕ್ಕ ಆರಂಭಿಸ್ತು. ನೋಡೋಣ ಏನೇನದಂತೆ. ಸ್ಟೂಡೆಂಟ್ಸ್, ಆಲ್ ಆಫ್ ಯು ನೋ ವೆರಿ ವೆಲ್, 1947 ದೇಶ ಸ್ವತಂತ್ರಗೊಂಡದ 15th ಆಗಸ್ಟ್. ದೇಶ ಸ್ವತಂತ್ರಗೊಂಡು 1 ತಿಂಗಳ ಆದ ನಂತರನೇ ಎಕ್ಸಾಕ್ಟ್ ಅಕ್ಟೋಬರ್ ತಿಂಗಳದಾಗಿರಿ 28ಕ್ಕೆ, ಅದೇ 1947 28 ಅಕ್ಟೋಬರ್ಕ ಪಾಕಿಸ್ತಾನ ಭಾರತದ ಕಾಶ್ಮೀರದ ಮೇಲೆ ದಾಳಿ ಮಾಡುತ್ತೆ. ಈ ದಾಳಿ ಯಾವ ಥರ ಎದುರಿಸಿದೆವು ನಾವು ಅಂತಂದ್ರೆ, ನೋಡಿ, ಪಾಕಿಸ್ತಾನ ಭಾರತ ಮೇಲೆ ದಾಳಿ ಮಾಡಿ ಪೂರಾ ಕಾಶ್ಮೀರ ಪ್ರಾಂತವನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿತ್ತು. ಮಹಾರಾಜ ಹರಿಸಿಂಗ್, ಕಾಶ್ಮೀರದ ರಾಜ, ಭಾರತದ ಒಕ್ಕೂಟಕ್ಕೆ ಸೇರ್ತೀನಂತ ಹೇಳಿ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ಕ ಸಹಿ ಕೂಡ ಹಾಕಿದ್ದ. ಈಗ ಕಾಶ್ಮೀರ ನಮ್ಮದಾಗಬೇಕು. ಆಕ್ಚುಲಿ ಆ ರಾಜ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಸಹಿ ಹಾಕಿದ್ದಾನೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಕಾಶ್ಮೀರ ಪ್ರಾಂತವನ್ನ ಪಾಕಿಸ್ತಾನಿಗಳು ಕಬ್ಜಾ ಮಾಡ್ಕೊಂಡು ಕೂತಿದ್ರು. ಇದನ್ನ ಬಿಡಿಸ್ಕೊಂಡು ಬರ್ಬೇಕಂತ ಹೇಳಿ ನಮ್ಮ ಪಟೇಲ್ರು ನಮ್ಮ ಸೈನ್ಯವನ್ನ ಕಳಿಸಿದ್ರು. ಅಲ್ಲಿ ಅನೇಕ ವಿಷಯಗಳು ಚರ್ಚೆಯಲ್ಲಿ ಬರ್ತವೆ. ನೆಹರು he did not interested over on the Kashmir issue because he felt that Kashmir it is a white desert. ಕಾಶ್ಮೀರ ಅನ್ನೋದು ಒಂದು ಬಿಳಿ ಮರುಭೂಮಿ, ಇದರಲ್ಲಿ ಏನು ಬೆಳೆಯಲ್ಲ, there is no use to fight for it ಅಂತ ನೆಹರು ಅಂದ್ರೆ ಪಟೇಲ್ ಹೇಳ್ತಾರತ್ತೆ, ನಮ್ಮ ತಲೆಯಲ್ಲೂ ಕೂದಲಿಲ್ಲ, ಆಗತ್ತ ನಮ್ಮ ತಲೆ ಕತ್ತರ್ಸಕ್ಕಾಗತ್ತಾ, ಇಲ್ಲೇನು ಬೆಳೆಯಲ್ಲ, ಏನು ಕೂದಲಿಲ್ಲ, ಹಾಗಾದಾಗ ನಮ್ಮ ತಲೆ ಕತ್ತರ್ಸಕ್ಕಾಗತ್ತಾ, ಹಾಗಾಗಿ ಕಾಶ್ಮೀರ ನಮ್ಮ ದೇಶದ ಮುಕುಟ ಮಣಿ ಎನ್ನುವುದು ಮರಿಬೇಡಿ ಅಂತ ಹೇಳಿದತೆ ನೆಹರು ಅವರು. ಆಗ ನೆಹರು ಅವರು ಪಟೇಲರ ಮಾತು ಕೇಳಿ ಸುಮ್ಮನೆ ಕೂತಿದ್ರತೆ. ಪಟೇಲರು ನಮ್ಮ ದೇಶದ ಸೈನ್ಯವನ್ನ
ಕಾಶ್ಮೀರಕ್ಕೆ ಕಳಿಸಿದ್ರು, ಪಾಕಿಸ್ತಾನಿಗಳನ್ನ ಕಾಶ್ಮೀರದಿಂದ ಹೊಡೆದು ಓಡಿಸಲ್ಕ. ಅವಾಗ ನಮ್ಮ ದೇಶದ ಸೈನ್ಯ ಕಾಶ್ಮೀರವನ್ನು ನುಗ್ಗಿ ಪಾಕಿಸ್ತಾನಿಗಳನ್ನ ಹಿಂದಿಕ್ಕಲ್ಕತ್ತಿತ್ತು. ಆವಾಗೆ ಅರ್ಧ ಕಾಶ್ಮೀರ ನಮ್ಮ ಭಾಗವಾಗಿತ್ತು. 1948ಕ್ಕೆ ನೆಹರು ಒಂದು ತಪ್ಪು ಮಾಡಿದ್ರು. ಏನು ಅಂತಂದ್ರೆ ಈ ಕಾಶ್ಮೀರ ವಿಷಯವನ್ನ ವಿಶ್ವಸಂಸ್ಥೆಯಲ್ಲಿ ಹೋಗಿಟ್ಟಿದ್ರು. ಆವಾಗ ವಿಶ್ವಸಂಸ್ಥೆ ಬಂದು ಸೀಸ್ ಫೈರ್ ಅಂತ ಹೇಳಿ ಡಿಸೈಡ್ ಮಾಡ್ತು. ಸೀಸ್ ಫೈರ್ ಅಂದ್ರೆ ಯಾರ್ಯಾರೆಲ್ಲ ಇದ್ರೆ ಅಲ್ಲೇ ನಿಂತು ಬಿಡಿ ಅಂತ. ನೋಡಿ, ಇಷ್ಟು ಪ್ರಾಂತ ಗೆದ್ಬಿಟ್ಟಿದೀವಿ ನಾವು. ಈ ಪ್ರಾಂತ ಪಾಕಿಸ್ತಾನದ ಅಡಿಯಲ್ಲಿದ. ಇದಕ್ಕೆ POK ಅಂತ ಹೇಳಿ ಕರಿತೀವಿ. POK ಅಂತ ಹೇಳಿ ಕರಿತೀವಿ. ದಿಸ್ ಪಾರ್ಟ್ ಇಸ್ POK. ದಿಸ್ ಪಾರ್ಟ್ ಇಸ್ ಅಂಡರ್ ಇಂಡಿಯಾ. ಇವಾಗ ಏನಾಯ್ತು ನೋಡಿ, ಈ ಲೈನ್ ಏನಿದೆ ನೋಡಿ, ಈ ಲೈನ್ ಏನಾಯ್ತು, LOC ಆಯ್ತು, ಲೈನ್ ಆಫ್ ಕಂಟ್ರೋಲ್. ಸರ್ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರ, ನೆಹರೂಜಿ ಭಾರತದ ಸೈನ್ಯ ಕಾಶ್ಮೀರವನ್ನ ಗೆಲ್ತಾ ಇದೆ, ಪಾಕಿಸ್ತಾನಿ ಸೈನ್ಯಗಳನ್ನ ಓಡಿಸ್ ಹಾಕ್ತಾ ಇದೆ, ಪಾಕಿಸ್ತಾನಿಗಳು ಓಡ್ ಹೋಗ್ತಾ ಇದ್ದಾರೆ. ಇದು ನೆಹರೂಜಿಯವರಿಗೆ ಗೊತ್ತು. ಇವತ್ತೆಲ್ಲ ನಾಳೆ ಪೂರ್ಣ ಕಾಶ್ಮೀರ ನಮ್ಮದಾಗುತ್ತೆ ಅಂತ ತಿಳಿದು ಕೂಡ UNOK ಹೋಗಿದ್ದು ಯಾಕೆ ಅಂತಂದ್ರ ಅದೇ ಆದರ್ಶವಾದ ಇಟ್ಕೊಂಡು, ಶಾಂತಿ ಪೀಸ್ ಅನ್ನೋ ಟೆಂಪರ್ಮೆಂಟ್ ಇಟ್ಕೊಂಡು UN-ಕ್ಕೆ ಹೋಗಿದ್ದುಂಟು. ಹಾಗಾಗಿ ನಮ್ಮ ದೇಶದ ಈ ವಿದೇಶಾಂಗ ನೀತಿಯನ್ನ ಮೊಟ್ಟ ಮೊದಲ ನಾವು ಅಧ್ಯಯನ ಮಾಡಬೇಕಾದ್ರೆ ಆದರ್ಶವಾದದಿಂದಲೇ ಅಧ್ಯಯನ ಮಾಡಬೇಕಾಗುತ್ತೆ. ಆಯ್ತಾ? ನೋಡಿ, ಅಫ್ಕೋರ್ಸ್ POK ಇನ್ನೂ ಕೂಡ ಯಾರ ಅಂಡರ್ದಾಗದ? ಪಾಕಿಸ್ತಾನಿಗಳ ಅಂಡರ್ದಾಗದ. ಇದು ನಮ್ಮ ಭಾಗದಲ್ಲೂ ಇದೆ. ಓಕೆ, ಈ ತರ ಆಯ್ತು. ಮುಂದೇನಾಯ್ತು? 1954 ಬತ್ತು. 1954 ನಾವೇನ್ ಮಾಡಿದೇವ್ರಿ? ಚೀನಾದೊಂದಿಗೆ ಒಪ್ಪಂದ ಮಾಡ್ಕೊಂಡೆವು. ಇದಕ್ಕೇನಂತಾರ? ಪಂಚಶೀಲ ಒಪ್ಪಂದ ಅಂತ ಕರೀತಾರೆ. ನೆನ್ಪಿಡ್ಬೇಕು ನೋಡ್ರಿ. ಇಯರ್ ಪಂಚಶೀಲ ಒಪ್ಪಂದ ಯಾವ ವರ್ಷ ನಡೀತು ಅಂತ ಹೇಳಿ, ಯಾರ್ಯಾರ ನಡುವೆ ನಡೀತು? ಚೀನಾ ಮತ್ತು ಭಾರತ ನಡುವೆ. ಇದಕ್ಕೆ ಪಂಚಶೀಲ ಒಪ್ಪಂದ ಎನ್ನುತ್ತಾರೆ. ಸರ್, ಈ ಪಂಚಶೀಲ ಒಪ್ಪಂದ ಭಾರತದ ನೆಹರು, ಚೀನಾದ ಅಧ್ಯಕ್ಷ ಚೌಹಾಣ್ ಲೈ ನಡುವೆ ನಡೆಯಿತು. 5 ಒಪ್ಪಂದಗಳು ಅದು. 5 ಒಪ್ಪಂದಗಳು ಏನೇನದು? ಫಸ್ಟ್ ನೋಡಿ, ನಾವು ಇಬ್ಬರು ಒಬ್ರಿಗೊಬ್ಬರು ಸಾರ್ವಭೌಮತ್ವವನ್ನ ಗೌರವಿಸಬೇಕು. ನಿನ್ನ ಸಾರ್ವಭೌಮತ್ವ ನಾನು, ನನ್ನ ಸಾರ್ವಭೌಮತ್ವವನ್ನು ನೀನು ಗೌರವಿಸಬೇಕು ಅಂತ ಹೇಳೋದು. ಎರಡನೇದು, ನಿನ್ನ ಆಂತರಿಕ ವಿಷಯದಲ್ಲಿ ನಾನು, ನನ್ನ ಆಂತರಿಕ ವಿಷಯದಲ್ಲಿ ನೀನು ಮೂಗು ತೋರಿಸದೇ ಇರುವುದು. ನಾನು ನಿನ್ನ ಇಂಟರ್ನಲ್ ಮ್ಯಾಟರ್ದಾಗ ಇಂಟರ್ಫಿಯರ್ ಆಗಲ್ಲ, ನೀನು ನನ್ನ ಇಂಟರ್ನಲ್ ಮ್ಯಾಟರ್ದಾಗ ಇಂಟರ್ಫಿಯರ್ ಆಗಬೇಡ ಅಂತ ಅನ್ನೋದು. ಮೂರನೇದು, ನಿನ್ನ ಸ್ವತಂತ್ರತೆಯನ್ನ ನಾನು ಕಸಿದುಕೊಳ್ಳೋಕೆ ಬರೋದಿಲ್ಲ, ನನ್ನ ಸ್ವತಂತ್ರತೆಯನ್ನ ನೀನು ಕಸಿದುಕೊಳ್ಳೋಕೆ ಬರೋದಿಲ್ಲ. ನಂತರ ನೀನು ನಿನ್ನ ಅಭಿವೃದ್ಧಿಗೋಸ್ಕರ, ನಾನು ನನ್ನ ಅಭಿವೃದ್ಧಿಗೋಸ್ಕರ ಇರೋದು. ನೆಕ್ಸ್ಟ್, ನಿನ್ನ ಅಭಿವೃದ್ಧಿಗೋಸ್ಕರ ನಾನು, ನನ್ನ ಅಭಿವೃದ್ಧಿಗೋಸ್ಕರ ನೀನು ಆಗಿರೋದು, ಕೋಆಪರೇಟಿವ್ ಆಗಿರೋದು. ಈ ತರ 5 ಪಂಚಶೀಲ ಒಪ್ಪಂದಗಳು ಮಾಡಿಕೊಂಡ್ರು ಭಾರತ ಮತ್ತು ಚೀನಾ 1954. ಮುಂದೇನಾಯ್ತು? ಈ ಚೀನಾ ತಿಬ್ಬತ್ ಮೇಲೆ ದಾಳಿ ಮಾಡುತ್ತೆ. ಟಿಬೇಟ್ ಯಾಕೆ ದಾಳಿ ಮಾಡುತ್ತೆ? ಚೀನಾದ ಒಂದು ಭಾಗ ಅಂತ ಹೇಳಿ ಟಿಬೇಟ್ ಪ್ರಾಂತವನ್ನ ಒತ್ತಾಯಪೂರ್ವಕವಾಗಿ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಬೇಕಂತ ಚೀನಾ ಪ್ರಯತ್ನ ಮಾಡುತ್ತೆ. ಆದರೆ ಟಿಬೇಟ್ ಏನತ್ತೆ? ನಾನು ಸ್ವತಂತ್ರವಾಗಿರ್ತೀನಿ ಅಂತ ಹೇಳಿ ಟಿಬೇಟ್ ಅನ್ನುತ್ತೆ. ಇವರಿಬ್ಬರ ನಡುವೆ ಯುದ್ಧ ನಡೆಯುತ್ತೆ. ಇಲ್ಲಿ ಟಿಬೇಟ್ ಕ್ರಾಂತಿಕಾರಿಗಳು ಚೀನಾದ ಸೈನಿಕರಿಂದ ದಬ್ಬಾಳಿಕೆಗೊಳಗಾಗುತ್ತಾರೆ. ಅತಿ ಕ್ರೂರವಾಗಿ ಚೀನಾ ಸೈನ್ಯ ಈ ಟಿಬೇಟಿನ ಸ್ವತಂತ್ರ ಹೋರಾಟಗಾರರನ್ನ ಸದೆಬಡಿಯುತ್ತಿರುವಾಗ ಆಗ ಟಿಬೇಟಿನ ಅನೇಕ ಕ್ರಾಂತಿಕಾರಿಗಳು, ಅನೇಕ ಜನರು ಭಾರತಕ್ಕೆ ಬರ್ತಾರೆ. ಎಷ್ಟು ಜನ ಬಂದರು?
ಹೇಳ್ತಾರೆ 50,000 ಟಿಬೇಟಿಯನರು ಭಾರತಕ್ಕೆ ಬಂದರು ಅಂತ. ನೋಡಿ, ಆ ಬಂದಂತಹ ಟಿಬೇಟಿಯನರಿಗೆ ಭಾರತದಲ್ಲಿ ನಾವೇನು ಕೊಟ್ಟೆವು? ಇರಲು ಅವಕಾಶ ಕೊಟ್ಟೆವು. ಇದು ಚೀನಾದ ಕೆಂಗನಿಗೆ ಗುರಿ ಐತಿ ನೋಡ್ರಿ. ಮುಂದ ಇದೇ ಸಿಟ್ಟ ಚೀನಾ ಏನ್ ಮಾಡ್ತಾರೆ? 1962ದಾಗ ಯುದ್ಧ ಮಾಡಿ ಭಾರತದ ಈ ಅಕ್ಸೈ ಚೀನ್ ಪ್ರಾಂತವನ್ನ ಗೆದ್ದು ಸೇಡನ್ನ ತೀರ್ಸ್ಕೊತ ನೋಡ್ರಿ. ಈ ಕಡೆ POK, ಈ ಕಡೆ ಅಕ್ಸೈ ಚೀನ್ ಪ್ರಾಂತ ನಮ್ಮದಲ್ಲ. ಇದು ಚೀನಾದ ಕಪಿಮುಷ್ಟಿಯಲ್ಲಿದ್ರೆ ಇದು ಪಾಕಿಸ್ತಾನದ ಕಪಿಮುಷ್ಟಿಯಲ್ಲಿದೆ ನೋಡ್ರಿ. ಇರೋದು ಕಾಶ್ಮೀರ ನಮ್ಮ ಭಾಗ, ಅವರು ಕಬ್ಜಾ ಮಾಡ್ಕೊಂಡು ಕೂತಾರ. ಎಷ್ಟು ಗೊತ್ತದ? 38,000 ಹೆಕ್ಟರ್ ಲ್ಯಾಂಡ್ 1962ರ ಇಂಡೋ ಚೀನಾ ಯುದ್ಧದಲ್ಲಿ ನಾವು ಕಳೆದುಕೊಂಡೇವು ನೋಡ್ರಿ. ಅದನ್ನ ಇವತ್ತು ಅಕ್ಸೈ ಚೀನ್ ಎಂದು ಕರಿತೀವಿ. ಆಯ್ತಾ ಸರ್? ಈ ಭಾರತ ಮತ್ತು ಚೀನಾ ಯುದ್ಧದಲ್ಲಿ 1962ರಲ್ಲಿ ಭಾರತ ಸೋಲಕ್ಕಿನ ಕಾರಣ ಅದೇ ಆದರ್ಶವಾದ. ಸರ್, ದೇಶ ಸ್ವತಂತ್ರ ಆದ ನಂತರ ಭಾರತ ಡಿಫೆನ್ಸಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲಿಲ್ಲ. ಯಾಕಂದ್ರೆ ನಾವು ನೆಹರು ಅವರು ನಮ್ಮ ವಿದೇಶಾಂಗ ನೀತಿ, ನಮ್ಮ ದೇಶ ಗಾಂಧಿವಾದ, ನಮ್ಮದು ಗಾಂಧಿ ತತ್ವವನ್ನು ಅಳವಡಿಸ್ಕೊಂಡಿದ್ದು, ನಮ್ಮ ದೇಶ ವಿಶ್ವಕ್ಕೆ ಶಾಂತಿಯನ್ನು ಸಾರುವ ರಾಷ್ಟ್ರ, ಇಂತಹ ರಾಷ್ಟ್ರದ ಮೇಲೆ ಯಾರು ದಾಳಿ ಮಾಡುವುದಿಲ್ಲ ಎನ್ನುವ ಅಂಧಕಾರದಲ್ಲಿದ್ದರು. ಯಾವಾಗ 1962ರಲ್ಲಿ ಚೀನಾ ಯುದ್ಧ ಮಾಡಿ ನಮ್ಮ 38,000 ಹೆಕ್ಟರ್ ಭೂಮಿಯನ್ನ ಕಸಿದುಕೊಳ್ತೋ, ಅವಾಗ ನೆಹರು ಅವರು ಒಂದು ಮಾತು ಹೇಳ್ತಾರೆ, ನಾವು ವಿಶ್ವದ ತುಂಬ ಎಲ್ಲ ಶಾಂತಿಯ ಬಾವುಟವನ್ನ ಹಾರಿಸಲು ಹೋಗಿದ್ದೆವು, ಆದರೆ ಈ ದುಷ್ಟ ಪ್ರಪಂಚ ನಮ್ಮನ್ನು ಸೋಲಿಸಿತು ಅಂತ ಖಿನ್ನತೆಯಿಂದ ಹೇಳ್ತಾರೆ. 1962ರ ಆ ಚೀನಾ ಯುದ್ಧ ಸೋತಿದ್ದು ನೆಹರು ಅವರ ರಾಜಕೀಯ ಜೀವನದ ಕಪ್ಪು ಚುಕ್ಕಿ ಅಂತ ಹೇಳ್ಬೋದು. ಹೇಳ್ತಾರೆ ಕಾಂಗ್ರೆಸ್ಸಿಗರು, 1964ರಲ್ಲಿ ನೆಹರು ನಿಧನವಾಯಿತು, ನೆಹರು ನಿಧನದ ಸಮಯದಲ್ಲಿ ಇದೇ ನೋವಿಂತ ಇದ್ರು ಅಂತ ಹೇಳಿ ಸೋಲಿನ ನೋವು ಅವರನ್ನ ಕಾಡಿತ್ತು ಅಂತ ಹೇಳ್ತಾರೆ. ವಾಟ್ ಎವರ್ ಇಟ್, ಸೋತಿದ್ದು ನಿಜ. ಅದಕ್ಕೆ ಕಾರಣ ನಮ್ಮ ಈ ಆದರ್ಶವಾದದ ವಿದೇಶಾಂಗ ನೀತಿ. ಸರ್, ಮುಂದೆ ಇದೇ ತರ ಹೋಗೋಣ ಅನ್ನೋ ಪ್ರಶ್ನೆ ನೋ, ವಾಸ್ತವವಾದ ಬರುತ್ತೆ. ನೆಹರು ನಂತರ ಬಂದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರಬಹುದು, ಇಂದಿರಾ ಗಾಂಧಿ ಆಗಿರಬಹುದು, ರಾಜೀವ್ ಗಾಂಧಿ ಆಗಿರಬಹುದು, ವಾಜಪೇಯಿ ಅವರಾಗಿರ್ಬೋದು, ಈಗತ್ತು ನರೇಂದ್ರ ಮೋದಿ ಧೂಮ್ ಧಡಕ್, ನೀ 1 ಏಟ್ ಹೊಡೆದಿ ಅಂದ್ರೆ ನಾನು 4 ಏಟ್ ಹೊಡಿತೀನಿ ಅನ್ನೋಂತಹ ವಾಸ್ತವವಾದ ಈ ಭಾರತ ವಿದೇಶಾಂಗ ನೀತಿ ಇದ್ದದ ಈ ಸದ್ದ. ಏನಾಯ್ತು ನೋಡಿ, ನೆಹರು ನಿಧನ ಆಯ್ತು 1964. ನೆಹರು ನಿಧನ ಆದ ನಂತರ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಆದರು. 1965ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ದೇಶದ ಪ್ರಧಾನಿ ಇದ್ದಾಗ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ದಾಳಿ ಮಾಡ್ತದೆ. ಪಾಕಿಸ್ತಾನ ಅಫ್ಕೋರ್ಸ್ ಇಟ್ ವಾಸ್ ಸೆಕೆಂಡ್ ವಾರ್. ಆಕ್ಚುಲಿ ಪಾಕಿಸ್ತಾನ ನಮ್ಮ ದೇಶದ ಮೇಲೆ 1965ರಲ್ಲಿ ಯುದ್ಧ ಮಾಡ್ತಾವ. ಓಕೆ, ಇವ್ರಿಗೆ ಯಾರು ಸಪೋರ್ಟ್ ಕೊಟ್ಟಿದ್ರು? ಇವ್ ಮೊದಲೇ ಖಾಲಿ ಗಂಗಾಳ ತಗೊಂಡು ಕೂತೀವ. ಇವರು ನಮ್ಮ ದೇಶದ ಮೇಲೆ ಯುದ್ಧ ಮಾಡ್ಬೇಕಾದ್ರೆ ಇವ್ರಿಗೆ ಸಪೋರ್ಟ್ ಯಾರು ಸಿಕ್ತು? USA ಅಮೇರಿಕಾದವ್ರದ್ದು. ಅಮೇರಿಕಾ ಸಪೋರ್ಟ್ ತಗೊಂಡು ಪಾಕಿಸ್ತಾನ ಏನ್ ಮಾಡ್ತಾರೆ? 1965ಕ್ಕೆ ಭಾರತದ ಮೇಲೆ ದಾಳಿ ಮಾಡ್ತು. ನೋಡ್ರಿ, ಪಾಕಿಸ್ತಾನಕ್ಕ ಅಮೇರಿಕಾದವ್ರು ಯಾಕೆ ಸಪೋರ್ಟ್ ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಅದ. ಆಕ್ಚುಲಿ ಅಮೇರಿಕಾ 1961ದಾಗ ನಾವು ಪೋರ್ಚುಗೀಸರನ್ನ ಗೋವಾದಿಂದ ಓಡ್ಸಾಕಲ್ಕತ್ತಾಗ ಅದೇ ಅಮೇರಿಕಾ ನಮಗೆ ಸಪೋರ್ಟ್ ಮಾಡಿದ. 1962ಕ್ಕೆ ಚೀನಾ ಭಾರತದ ಮೇಲೆ ದಾಳಿ ಮಾಡಿದಾಗ ಇದನ್ನ ಅದೇ ಅಮೇರಿಕಾ ವಿರೋಧಿಸಿದ. ಆದ್ರೆ ಇವತ್ತು 1965ಕ್ಕೆ ಪಾಕಿಸ್ತಾನ ದಾಳಿ ಮಾಡಿದಾಗ ಇದಕ್ಕೆ ಸಾಥ್ ನೀಡಿದವರು ಯಾರು? ಅಮೇರಿಕಾದವರು. ಅದಕ್ಕೆ ಕಾರಣವೇನು ಅನ್ನುವ ಪ್ರಶ್ನೆ ಇದ್ದೇ ವಿದೇಶಾಂಗ ನೀತಿ ಅಂತ ಕರಿತೀವಿ. ಅಮೇರಿಕಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡೋದ್ರಿಂದ ಅವರ ಆರ್ಥಿಕತೆಗೆ ಸಹಾಯವಾಗ್ತಿತ್ತು. ಭಾರತಕ್ಕೆ ಇವರು ಸಹಾಯ ನೀಡೋದ್ರಿಂದ ಏನೂ ಅವ್ರಿಗೆ ಆರ್ಥಿಕ ಸಹಾಯ ನೀಡ್ತಿದ್ದಿಲ್ಲ, ಆರ್ಥಿಕವಾಗಿ ಅವರ ಅಭಿವೃದ್ಧಿ ಆಗ್ತಿದ್ದಿಲ್ಲ. ಯಾರಿಂದ ಅವರಿಗೆ ಆರ್ಥಿಕ ಸಹಾಯ ಆಗ್ತದ? ಪಾಕಿಸ್ತಾನಿಗಳಿಂದ ಆರ್ಥಿಕ ಸಹಾಯ ಆಗ್ತದ ಅಂತ ಹೇಳೋದು. ಪಾಕಿಸ್ತಾನಿಗಳಿಗಿಲ್ರಿ,
ಸಹಾಯ ಮಾಡ್ತಾರೆ ನೋಡ್ರಿ ಈ ಅಮೆರಿಕ. 1965 ಪಾಕಿಸ್ತಾನಿಗಳು ನಮ್ಮ ಗುಜರಾತಿನ ಕಚ್ ಪ್ರಾಂತದಿಂದ ಭಾರತ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಾಗಿಲ್ರಿ, ಭಾರತದೊಂದಿಗೆ ನಿಂತವ್ರು ಯಾರಪ್ಪ ಅಂದ್ರಲ್ರಿ USSR, ರಷ್ಯಾ. ರಷ್ಯಾ ಕಮ್ಯುನಿಸ್ಟ್ ರಾಷ್ಟ್ರಗಳ ನಾಯಕನಾಗಿದ್ದ USSR ಅಂತ ಹೆಸರು ಕೊಟ್ಟಿದ್ರು ಅದಕ್ಕೆ, ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂತ. ಆ ರಷ್ಯಾ ಅವತ್ತಿನ ದಿವಸ ನಮಗೆ ಸಹಾಯ ಮಾಡಿದಿಲ್ಲ ಅಂದ್ರಲ್ರಿ, ಈ ತುಚ್ಛ ಪಾಕಿಸ್ತಾನ ಬಹುಶಃ ಅಮೆರಿಕದ ಬಾಡಿಗೆ ಯುದ್ಧ ನೌಕೆಗಳಿಂದ ಭಾರತವನ್ನು ಸೋಲಿಸಬಹುದಿತ್ತು. ಆದರೆ ರಷ್ಯಾ ನಮ್ಮೊಂದಿಗೆ ಇದರ ಸಲುವಾಗಿ ಸುಮಾರು ಮದ್ದು ಗುಂಡುಗಳು, ಅನೇಕ ಯುದ್ಧ ನೌಕೆಗಳು, ಪಂಡೂಬಿಗಳು ಭಾರತಕ್ಕೆ USSR ಸಹಾಯಕ್ಕಾಗಿ ಕಳಿಸಿದ್ದು ಅಮೆರಿಕದ ಹೆದರಿಕೆಗೆ ಕಾರಣವಾಗಿ ಅಮೆರಿಕನ್ನರು ಅರಬ್ಬಿ ಸಮುದ್ರದಿಂದ ಕಳಚಿ ಹೋದರು. 1965 ಈ ಯುದ್ಧ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಚಾಲೆಂಜ್ ಆಗಿ ಗೆದ್ದರು. ನೋಡಿ ಇಂಥ ಸಮಯ 1965 ಪಾಕಿಸ್ತಾನ ದಾಳಿ, ಗಾಯದ ಮೇಲೆ ಬರೆ ಎಳೆದಂತೆ ಭೀಕರ ಬರಗಾಲ. ಪಾಕಿಸ್ತಾನದ ದಾಳಿಯನ್ನ ನಾವು ತಡಿಲಿಕ್ಕೆ ನಮ್ಮ ಹತ್ರ ಯಾರು ಬೇಕು? ಜವಾನರು ಬೇಕು. ಅದಕ್ಕೆ ಜೈ ಜವಾನ್ ಎನ್ನುವ ಕರೆ ನೀಡಿದ್ರು. ಬರಗಾಲದಿಂದ ನಮ್ಮ ದೇಶವನ್ನ, ನಮ್ಮ ಜನರ ಹೊಟ್ಟೆಯನ್ನ ತುಂಬಿಸ್ಲಿಕ್ಕೆ ರೈತರು ಬೇಕು. ಅದಕ್ಕೆ ಜೈ ಕಿಸಾನ್ ಅಂತ ಹೆಸರು ಕೊಟ್ಟರು. ಜೈ ಜವಾನ್ ಜೈ ಕಿಸಾನ್ ಎನ್ನುವ ಕರೆ ನೀಡಿದವರು ಯಾರು ಅಂತ ಹೇಳಿ ಅನೇಕ ಸಲ ಪ್ರಶ್ನೆ ಆಗಿದೆ ನೋಡ್ರಿ. ಈ ಕರೆಗೆ ಅಷ್ಟೊಂದು ಮೌಲ್ಯ ಬರ್ಲಿಕ್ಕೆ ಕಾರಣ ಏನಂದ್ರೆ ಅಲ್ಲಿನ ಪರಿಸ್ಥಿತಿ ಹಂಗಿತ್ತು ನಮ್ಮ ದೇಶದ್ದು. ಒಂದು ಕಡೆ ಯುದ್ಧ, ಇನ್ನೊಂದು ಕಡೆ ಹಸಿವು. ಜೈ ಜವಾನ್ ಜೈ ಕಿಸಾನ್ ಎನ್ನುವ ಕರೆಯನ್ನ ನೀಡುತ್ತಾ ಭಾರತವನ್ನ ಒಂದು ಸದೃಢ ರಾಷ್ಟ್ರವನ್ನಾಗಿಸುವಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಎರಡು ಮಾತಾಡದೇನೆ ಮುಂದೆ ಬಂದು ರಷ್ಯಾದ ಸಹಾಯ ತಗೊಂಡು ಪಾಕಿಸ್ತಾನಿಗಳಿಂದ ಓಡ್ಸ್ ಹಾಕಿ ಭಾರತವನ್ನ ಗೆಲ್ಲಿಸಿದರು. ಹಲ್ಲಿಗೆ ಹಲ್ಲು, ಮೂಯಿಗೆ ಮೂಯಿ ಎನ್ನುವ ಸಿದ್ಧಾಂತವನ್ನ ತಂದರು. ಇದನ್ನೇ ವಾಸ್ತವವಾದ ಎನ್ನುತ್ತೇವೆ. ಆದರ್ಶವಾದ ಬಿಟ್ಬಿಟ್ಟೇವೆ. ಈಗ ಇಲ್ಲಿಗೆ ಬಂದೇವ್ರಿ, ವಾಸ್ತವವಾದ ತಂದೆವು. ಎಲ್ಲಿ? ನಮ್ಮ ವಿದೇಶಾಂಗ ನೀತಿಯಲ್ಲಿ. ಮುಂದೆ ಇಂದಿರಾ ಗಾಂಧಿ ಬರ್ತಾ. ಇಂದಿರಾ ಗಾಂಧಿ ಅವ್ರ ಮುಂದಾಗ ಏನಾಗ್ತದ? 1971 ಈ ತುಚ್ಛ ಪಾಕಿಸ್ತಾನ ಇವತ್ತಿನ ಬಾಂಗ್ಲಾದೇಶವನ್ನ ಕಬಳಿಸಬೇಕಂತ ಪ್ರಯತ್ನಿಸಿ ತನ್ನ ಸೈನ್ಯವನ್ನ ಬಾಂಗ್ಲಾದೇಶಕ್ಕೆ ಕಳಿಸ್ತದ. We are going to so many topics, okay? So please be careful. ನೋಡಿ, ಇದು ಇವತ್ತಿನ ಪಾಕಿಸ್ತಾನ, ಆವತ್ತಿನ ಪೂರ್ವ ಪಾಕಿಸ್ತಾನ, ಇದನ್ನು ಪಶ್ಚಿಮ ಪಾಕಿಸ್ತಾನ ಅಂತ ಕರೀತಾರೆ. ಇದು ಪೂರ್ವ ಪಾಕಿಸ್ತಾನವಾಗಿತ್ತು, ಇದು ಪಶ್ಚಿಮ ಪಾಕಿಸ್ತಾನವಾಗಿತ್ತು. ಅವಾಗ ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ. ನಮ್ಮ ದೇಶ 1947 ವಿಭಜನೆಗೊಂಡಾಗ ನಾವು ಬಹಳ ಜನ ತಪ್ಪು ತಿಳ್ಕೊಂಡಿವ್ರಿ. ಪಾಕಿಸ್ತಾನ ಒಂದು ದೇಶ ವಿಭಜನೆ ಐತತ್ತ. ನೋ, ಅದರೊಂದಿಗೆ ಯಾವ್ದು ವಿಭಜನೆಗೊಂಡದ? ಪೂರ್ವ ಪಾಕಿಸ್ತಾನವಾಗಿ ಬಾಂಗ್ಲಾದೇಶನೂ ಕೂಡ ವಿಭಜನೆಗೊಂಡಿದ್ದು ನಿಜ ಸಂಗತಿ. ಯಾವಾಗ ಪೂರ್ವ ಪಾಕಿಸ್ತಾನವಾಗಿ ಬಾಂಗ್ಲಾದೇಶ ವಿಭಜನೆಗೊಂಡತೋ ಏನ್ರಿ, ಅವಾಗ ಪಾಕಿಸ್ತಾನ ಏನ್ ಮಾಡ್ತು? ಇದು ಕೂಡ ತನ್ನದೇ ಪ್ರಾಂತ ಅಂತ ಹೇಳಿ ವಾದ ಮಾಡ್ತು. ಪೂರ್ವ ಪಾಕಿಸ್ತಾನ ಕೂಡ ತಂದೆಯ ಪ್ರಾಂತ ಅಂತ ಹೇಳಿ. ಆದರೆ ಈ ಪೂರ್ವ ಪಾಕಿಸ್ತಾನದ ಬಾಂಗ್ಲಾದೇಶಿಗಳು ಏನಂತಾರೆ, ಇದು ಸ್ವತಂತ್ರ ರಾಷ್ಟ್ರವಾಗಿ ಇಟ್ಕೋತೀವಿ ಅಂತ ಇವ್ರು ಅನ್ನೋರು. ಹೀಗಾಗಿ ಇವರಿಬ್ಬರ ನಡುವೆ ಏನ್ ನಡೀತು? ಯುದ್ಧ ನಡೀತು 1971. ಆ ಟೈಮಿಗೆ ನಮ್ಮ ದೇಶದಾಗ ಯಾರಿದ್ರು? ಇಂದಿರಾ ಗಾಂಧಿ. ನೋಡ್ರಿ, ಇಂದಿರಾ ಗಾಂಧಿ ಏನ್ ಮಾಡಿದ್ರು? ಈ ಬಾಂಗ್ಲಾದೇಶದ ಪ್ರಾಂತದಿಂದ ಇಲ್ಲಿನ ಪಾಕಿಸ್ತಾನಿ ಸೈನಿಕರನ್ನ ಓಡ್ಸ್ ಹಾಕಲ್ಕ ಭಾರತದ ಸೈನ್ಯವನ್ನ ಕಳಿಸ್ತಾಳೆ ನೋಡ್ರಿ ಇಂದಿರಾ ಗಾಂಧಿ. ಭಾರತದ ಸೈನ್ಯವನ್ನ ಕಳಿಸ್ತಾಳೆ. ನೋಡ್ರಿ ಎಂತ ವಿದೇಶಾಂಗ ನೀತಿ ಇದು. 1971 ಯಾವಾಗ ಇಂದಿರಾ ಗಾಂಧಿ ಭಾರತದ ಸೈನ್ಯವನ್ನ ಬಾಂಗ್ಲಾದೇಶಕ್ಕೆ ನುಗ್ಗಿಸಿ ಪಾಕಿಸ್ತಾನಿ ಸೈನ್ಯವನ್ನ ಹತ್ತಿಕ್ಕಲ್ ಕಳಿಸ್ತಾಳೋ, ಪಾಕಿಸ್ತಾನ ಪಾರ್ಲಿಮೆಂಟ್ದಾಗ ಅಯೂಬ್ ಖಾನ್ ಅಂತ ಹೇಳಿ ಅಲ್ಲಿದು ಪ್ರೈಮ್ ಮಿನಿಸ್ಟರ್ ಏನಂತ ಗೊತ್ತಾ? ಭಾರತ್ ಮೇ ಕೋಯಿ मर्द ही नहीं है, इसीलिए एक औरत को प्रधानमंत्री बना के बैठा है. चूड़िया पहनने वाली औरत को प्रधानमंत्री बना के बैठे हैं. भारत में कोई मर्द ही नहीं है ಅಂದಿರ್ತಾನ್ರಿ. ಅದಕ್ಕೆ ಇಲ್ಲಿ ನಮ್ಮ ದೇಶದಾಗ
ವಿರೋಧ ಪಕ್ಷದ ನಾಯಕ ವಾಜಪೇಯಿಜಿಯವರು ಏನಂತ ಉತ್ತರ ಕೊಡ್ತಾರ ಅಂತಂದ್ರ, ಭಲೆ ಹಿ ಹಮಾರೆ ಔರತ್ ಚೂಡಿಯಾ ಪೆಹನ್ತಿ ಹೋಗಿ ಲೇಕಿನ್ ಸಾತ್ ಸಾತ್ ಮೇ ಲೋಹೆ ಕಿ ಖಡೆ ಬಿ ಪೆಹನ್ತೆ ಹೇ ಅಂತ ಹೇಳ್ತಾನ್ರಿ. ಮಾತಿನ ಮೂಲಕ ಅಷ್ಟೇ ಅಲ್ಲ, ಇಲ್ಲಿ ಗ್ರೌಂಡ್ ಲೆವೆಲ್ದಾಗೂ ನಾವು ಉತ್ತರ ಕೊಡಕ್ ಬರ್ತೇವೆ. ಭಾರತ ಸೈನ್ಯ ಈ ಬಾಂಗ್ಲಾದೇಶಕ್ಕೆ ನುಗ್ಗಿ ಪಾಕಿಸ್ತಾನಿಗಳನ್ನ ಓಡ್ಸಾಕ್ಲಿಕ್ಕೆ ಚಾಲು ಮಾಡುತ್ತೆ, ಓಡ್ಸಾಕ್ಬಿಡುತ್ತೆ. 22,000 ಪಾಕಿಸ್ತಾನಿ ಸೈನಿಕರು ನಮ್ಮ ಭಾರತ ಸೈನಿಕರಲ್ಲಿ ಬಂಧನಗೊಳ್ತಾರೆ ನೋಡ್ರಿ. ಎಸ್, ನಮ್ಮ ಭಾರತ ಸೈನ್ಯ ಪಾಕಿಸ್ತಾನಿಗಳ 22,000 ಸೈನಿಕರನ್ನ ಈ ಪ್ರದೇಶದಲ್ಲಿ ಬಂಧಿಸ್ಬಿಡ್ತಾರೆ. ಮುಂದೇನಾಯ್ತು ನೋಡಿ, 1972ಕ್ಕ ಪಾಕಿಸ್ತಾನ ಸೋತು ಶರಣಾಗತಿಯಾಗಿ ಶಿಮ್ಲಾ ಒಪ್ಪಂದಕ್ಕೆ ಮುಂದಾಗುತ್ತೆ. ಶಿಮ್ಲಾ ಒಪ್ಪಂದ ಅಂದ್ರೆ ಏನು? 1972ರಲ್ಲಿ ಇಂದಿರಾ ಗಾಂಧಿ ಆ 22,000 ಸೈನಿಕರನ್ನ ಬಿಡುಗಡೆಗೊಳಿಸೋದೇ ಶಿಮ್ಲಾ ಒಪ್ಪಂದ. ಇದು ವಾಸ್ತವವಾದ. ಆದರ್ಶವಾದದಿಂದ ಹೊಡೆತಗಳನ್ನ ತಿಂದ ಭಾರತ ವಾಸ್ತವವಾದತ್ತ ಬಂತು. ಆಯ್ತಾ ಸರ್? ರಾಜೀವ್ ಗಾಂಧಿ ಬಂದ್ರು ಮುಂದೆ. ಎಸ್, 1984ಕ್ಕೆ ಇಂದಿರಾ ಗಾಂಧಿ ಡೆತ್ ಆಯ್ತು. ನೆಕ್ಸ್ಟ್ 1985ದಾಗ ರಾಜೀವ್ ಗಾಂಧಿ ಬಂದ್ರು. ಇವರು ವಾಸ್ತವವಾದ. ಶ್ರೀಲಂಕಾದೊಂದಿಗೆ ನೋಡ್ರಿ, LTT ಉಗ್ರರನ್ನ ಸದೆ ಬಿಡಿಲಕ್ಕ ಭಾರತ ಶಾಂತಿ ಸೇನೆಯನ್ನ ಕಳಿಸಿದ್ರು. LTT ಉಗ್ರರು, LTTE ಉಗ್ರರು ಎಲ್ಲಿದ್ರು? ಶ್ರೀಲಂಕಾದಾಗಿದ್ರು. ಯಾರು ಸರ್ ಇವ್ರು LTT ಉಗ್ರ? ನಮ್ಮ ತಮಿಳುನಾಡು ಜನ ರೀ. ಅಲ್ಲಿ ಹೆಂಗ್ ಹೋದ್ರು ಶ್ರೀಲಂಕಾಕ್ಕೆ? ಶ್ರೀಲಂಕಾ ಭಾರತ ಎರಡುಗಳನ್ನ ಆಳಿದವರು ಯಾರು? ಬ್ರಿಟಿಷರು. ಈ ಬ್ರಿಟಿಷರು ಕೆಂಪು ಮುಸ್ಲಿಂ ಮಂದಿ ಏನ್ ಮಾಡಿತ್ತು, ನಮ್ಮ ತಮಿಳುನಾಡು ಮಂದಿಗೆ ಶ್ರೀಲಂಕಾದಾಗ ಕೂಲಿಕಾರರಾಗಿ ದುಡಿಲಕ್ಕೆ ಕರ್ಕೊಂಡು ಹೋಗಿರು. ಇವರು ಸುಮಾರು ವರ್ಷಗಳ ಕಾಲ ಶ್ರೀಲಂಕಾದಲ್ಲಿ ದುಡಿದ್ರು ತಮಿಳುನಾಡು ಜನ. ಯಾವಾಗ ಶ್ರೀಲಂಕಾ ಸ್ವತಂತ್ರಗೊಂಡ್ತೋ ಅವಾಗ ಶ್ರೀಲಂಕಾ ಸರ್ಕಾರ ಏನಾಯ್ತು, ತಮಿಳುನಾಡಿನ ಜನ ಎಲ್ಲ ವಾಪಸ್ ಹೋಗ್ರಪ್ಪ, ಬ್ರಿಟಿಷರು ಹೋಗ್ಯಾರ, ನೀವು ಹೋರಿ ಅಂತ ಹೇಳ್ತು. ಆದ್ರೆ ನಮ್ಮ ತಮಿಳುನಾಡು ಜನ ಏನಾಯ್ತು, ಸುಮಾರು ದಶಕಗಳಿಂದ ನಾವು ಶ್ರೀಲಂಕಾದಲ್ಲೇ ವಾಸವಾಗಿದ್ದೀವಿ, ಈ ದೇಶ ಸ್ವತಂತ್ರಗೊಂಡದ ಶ್ರೀಲಂಕಾ, ಈಗ ನಮಗೆ ನಾಗರಿಕತೆ ಕೊಡ್ರಿ ಅಂತ ಹೇಳಿ ಶ್ರೀಲಂಕಾ ಸರ್ಕಾರಕ್ಕೆ ನಮ್ಮ ತಮಿಳುನಾಡು ಜನ ಗೋಗರ್ದರು. ಆದರೆ ಶ್ರೀಲಂಕಾ ಸರ್ಕಾರ ನಮ್ಮ ತಮಿಳುನಾಡಿನ ಜನರಿಗೆ ನಾಗರಿಕತೆ ಕೊಡ್ಲಿಕ್ಕೆ ಯಾವಾಗ ನಿರಾಕರಿಸ್ತೋ ಆವಾಗ ನಮ್ಮ ತಮಿಳುನಾಡಿನ ಜನ ಶ್ರೀಲಂಕಾದಲ್ಲಿ ಕೈಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಹೋರಾಟಕ್ಕೆ ನಿಂತರು. ಆವಾಗ ಈ ನಮ್ಮ ತಮಿಳುನಾಡಿನ ಜನಗೆ ಶ್ರೀಲಂಕಾ ಸರ್ಕಾರ ಉಗ್ರರು ಅಂತ ಹೇಳಿ ಕರೆ ನೀಡ್ತು. ಉಗ್ರರು ಅಂತ ಹೇಳಿ ಕರೆತು. ಆ ಉಗ್ರ ಸಂಘಟನೆಯೇ LTTE. ಏನ್ ಸರ್ LTTE? ಲಿಬರೇಷನ್ ಆಫ್ ತಮಿಳು ಟೈಗರ್ಸ್ ಎಳಂ ಅಂತ. ಲಿಬರೇಷನ್ ಆಫ್ ತಮಿಳು ಟೈಗರ್ಸ್ ಎಳಮನ್ನ ಸದಿ ಬಡಿಬೇಕು ಅಂತ ಹೇಳಿ ಶ್ರೀಲಂಕಾ ಸರ್ಕಾರ ಹರಸಾಹಸ ಮಾಡ್ತು. ಪೂರಾ ಶ್ರೀಲಂಕಾದಾಗಿಲ್ರಿ, ಜಾಫ್ನಾ ಅಂತ ಹೇಳಿ, ಜಾಫ್ನಾ ಅನ್ನೋ ಏರಿಯಾ LTT ಅಂಡರ್ದಾಗ ಐತ್ ನೋಡ್ರಿ. ಪೂರಾ ಎಲ್ಲಿ ಬೇಕಲ್ಲಿ LTT ಇದವ್ರಿ, ಎಲ್ಲಿ ಬೇಕಲ್ಲಿ ತಮಿಳುನಾಡು ಜನನಿ. ಶ್ರೀಲಂಕಾ ಸೈನ್ಯಕ್ಕೆ ಜಾಫ್ನಾ ಏರಿಯಾದಾಗ ನುಗ್ಗಿ, ಶ್ರೀಲಂಕಾ ಸೈನ್ಯಕ್ಕ ಜಾಫ್ನಾ ಏರಿಯಾದಾಗ ನುಗ್ಗಿ ತಮಿಳುನಾಡಿನ ಜನರಿಗೆ ಹೊಡಿಬೇಕಾದ್ರೆ ಇಲ್ರಿ, ಕನಸಿನ ಮಾತಿತ್ತು. ಅಷ್ಟು ಸ್ಟ್ರಾಂಗ್ ಆಗಿ ಬೆಳೆದಿತ್ತು ಈ LTTE. ಅವಾಗ ಅದೇ ಶ್ರೀಲಂಕಾ ನಮ್ಮ ರಾಜೀವ್ ಗಾಂಧಿ ಅವ್ರಿಗೆ ಹೇಳ್ತದ, ಹೆಂಗರೆ ಮಾಡೋ ಮಾರಾಯ, ನಿಮ್ಮ ತಮಿಳುನಾಡು ಜನರಿಗೆ ನೀವು ವಾಪಸ್ ಕರ್ಕೊಂಡು ಹೋರಿ ಅಂದಾಗ ರಾಜೀವ್ ಗಾಂಧಿ ಅವ್ರಿಗೆ ಕರೆ ನೀಡಿದ್ರು. ನಮ್ಮ ತಮಿಳುನಾಡು ಜನರಿಗೆ ಯಾರು ಶ್ರೀಲಂಕಾದಾಗ ನೋಡ್ರಿ, ಅವ್ರಿಗೆ ಏನಂತ, ಭಾರತಕ್ಕೆ ಬನ್ನಿ, ನಿಮಗೆ ಇಲ್ಲಿ ವಲಸೆ ಮಾಡಲು, ಇಲ್ಲಿ ಸೆಟಲ್ ಡೌನ್ ಆಗಲು ಎಲ್ಲ ಸೌಲಭ್ಯಗಳು ಭಾರತ ಸರ್ಕಾರ ನೀಡುತ್ತೆ ಅಂತ ಹೇಳಿ ಕರೆ ನೀಡಿದ್ರು. ಇವರ ಕರೆಗೆ ಕೆಲವೊಂದು ಜನ ಬಂತು, ಕೆಲವೊಂದು ಜನ ಬರ್ಲಿಲ್ಲ. ಯಾವ ಜನ ಬರ್ಲಿಲ್ಲೋ ಅವರನ್ನ ಸದೆ ಬಡಿರಿ ಅಂತ ನಮ್ಮ ರಾಜೀವ್ ಗಾಂಧಿ ನಮ್ಮ ಭಾರತದ ಶಾಂತಿ ಸೇನೆಯನ್ನ ಕಳಿಸ್ತಾನ್ರಿ. ಶಾಂತಿ ಸೇನೆ ಅಂತಂದ್ರೆ ತಪ್ಪು ತಿಳ್ಕೊಬೇಡ್ರಿ, ಹೆಸರು ಶಾಂತಿ ಸೇನೆ ಅದ. ಬಡದು ಶಾಂತಿಯನ್ನ ರಚನೆ ಮಾಡೋರು ಇವರಲ್ಲಿ. ಬಡದು ಶಾಂತಿಯನ್ನ, ಹೊಡೆದು ಶಾಂತಿಯನ್ನ, ಒತ್ತಾಯ ಪೂರ್ವಕವಾಗಿ ಶಾಂತಿಯನ್ನ ಸ್ಥಾಪನೆ ಮಾಡೋದೇ ಸೈನ್ಯ. ಇದು ಶಾಂತಿ ಸೇನೆ, ಆರ್ಮಿ. ನಮ್ಮ ಇಂಡಿಯನ್ ಆರ್ಮಿ ಜಾಫ್ನಾ ಏರಿಯಾದಾಗ ಹೋಗಿ ಈ LTT ಉಗ್ರರನ್ನ ಹುಡಿಕತ್ತದ. ಇದು ಯಾರಿಗೆ ಸಿಟ್ಟು ಬತ್ತು? ನಮ್ಮ ತಮಿಳುನಾಡು ಜನರಿಗೆ ಸಿಟ್ಟು ಬತ್ತು. ನಮ್ಮ ತಮಿಳುನಾಡು ಜನ ಸಿಟ್ಟಿಗೆ ಬಂದಾಗೆ 1991ಕ್ಕೆ ಯಾವಾಗ ನಮ್ಮ ರಾಜೀವ್ ಗಾಂಧಿ ಅವರು ತಮಿಳುನಾಡಿನ ಪೆರಂಬದೂರದಾಗ ಪಬ್ಲಿಕ್ ಮೀಟಿಂಗ್ ಹೋಗಿರ್ತಾರೋ ಅವಾಗ ಅದೇ ತಮಿಳುನಾಡು ಜನ ಏನ್ ಮಾಡ್ತಾರೆ, ಮಾನವ ಬಾಂಬನ್ನ ಧರಿಸಿ ರಾಜೀವ್ ಗಾಂಧಿಯನ್ನ ಕೊನೆಗೊಳಿಸ್ತಾರೆ.
ಹತ್ಯೆ ಮಾಡ್ತಾರೆ. ಇದು ವಾಸ್ತವವಾದ ನೋಡಿ, ಇದು ವಾಸ್ತವವಾದ. ಈಗ ಆದರ್ಶವಾದನೂ ಆಯ್ತು, ವಾಸ್ತವವಾದನೂ ಆಯ್ತು ಸರ್. ಮತ್ತೆ ಆರ್ಥಿಕ ಅಭಿವೃದ್ಧಿವಾದ ಹೆಂಗ್ರಿ ಸರ್? ಆರ್ಥಿಕ ಅಭಿವೃದ್ಧಿವಾದ ಹೆಂಗ ನೋಡ್ರಿ, ಚೇಂಜ್ ಆಗ್ಬಿಡ್ತು ನಮ್ಮ ದೇಶ. 1991 ನಮ್ಮ ದೇಶ ಚೇಂಜ್ ಆಗ್ಬಿಡ್ತು. ಯಾಕ್ರಿ? 1991ರಿಂದ ನಮ್ಮ ದೇಶದ ವಿದೇಶಾಂಗ ನೀತಿಯ ಮುಖ್ಯ ಗುರಿ ಉದ್ದೇಶ ಏನಪ್ಪಾ ಅಂದ್ರಲ್ರಿ, ಆರ್ಥಿಕ ಅಭಿವೃದ್ಧಿ ಮತ್ತು ಭದ್ರತೆ. ಭದ್ರತೆ ಅಂತೂ ಕಂಟಿನ್ಯೂ ಇರ್ತದೆ ರೀ. ಸೆಕ್ಯೂರಿಟಿ ಇಟ್ ಈಸ್ ಫಸ್ಟ್ ಪ್ಲೇಸ್ ಇನ್ ದಿ ಫಾರಿನ್ ಪಾಲಿಸಿ. ನೆಕ್ಸ್ಟ್ ಏನ್ ಇಟ್ಕೊಂಡೇವನು? ಆರ್ಥಿಕ ಅಭಿವೃದ್ಧಿ. 1991 ನೀವು ಓದಿರ್ಬೋದು, ಭಾರತ ಹೊಸ ಆರ್ಥಿಕ ನೀತಿಯನ್ನ ರಚಿಸ್ತು. ಭಾರತ ಹೊಸ ಆರ್ಥಿಕ ನೀತಿಯನ್ನ ರಚಿಸೋದ್ರ ಮೂಲಕ ಭಾರತದಲ್ಲಿ LPG ಪರಿಚಯಿಸಿದರು. LPG ಅಂದ್ರೇನು? ಲಿಬರಲೈಸೇಷನ್, ಉದಾರೀಕರಣ. ಪ್ರೈವೇಟೈಸೇಷನ್ ಅಂದ್ರೇನ್ರಿ? ಖಾಸಗೀಕರಣ. ಗ್ಲೋಬಲೈಸೇಷನ್ ಅಂದ್ರಿ ಜಾಗತೀಕರಣ. ಇವೆಲ್ಲ ಹೊಸ ಆರ್ಥಿಕ ನೀತಿಯಲ್ಲಿ ಅಳವಡಿಸ್ಕೊಂಡೆವು. ಇಂದಿನಿಂದ ಭಾರತದ ಮುಖ್ಯ ಗುರಿ ಉದ್ದೇಶ ಏನು? GDP ಹೆಚ್ಚಿಗೆ ಮಾಡೋದು ಸರ್, ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಹೆಚ್ಚಿಗೆ ಕೊಡೋದು ಸರ್, ಪಾವರ್ಟಿ ಇರಾಡಿಕೇಶನ್ ಸರ್. ಈ ತರ ಆರ್ಥಿಕ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೆಲಸ ಮಾಡಕತ್ತೇವೆ ನಾವು ಸರ್. ಜಾನ್ ಕೆನೆಡಿ ಬಂದ್ಮೇಕ ಆ ಅಮೆರಿಕದೊಂದಿಗೆ ನಮ್ಮ ವೈಷಮ್ಯ ಐತ್ ನೋಡ್ರಿ, ಅದು ಕಡಿಮೆಗೊಳ್ತು. ಯಾವ ಚೀನಾ ನಮ್ಮ ದೇಶದ ಮೇಲೆ 1962 ಯುದ್ಧ ಮಾಡಿ ನಮ್ಮನ್ನ ಸೋಲ್ಸಿತ್ತೋ, ಮತ್ತೆ ಆ ದೇಶದೊಂದಿಗೆ ನಾವು ವ್ಯವಹಾರ ಮಾಡಕ್ ಮುಂದಾದೆವು. ಅಂದ್ರೆ ಈಗ ಮುಖ್ಯ ಗುರಿ ಉದ್ದೇಶ ಏನದ ನಮ್ಮದು? ಎಕನಾಮಿಕಲ್ ಡೆವಲಪ್ಮೆಂಟ್. ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಇದು ನಮ್ಮ ದೇಶದ 3ನೆಯ ವಿದೇಶಾಂಗ ನೀತಿಯ ಮುಖ್ಯ ಅಂಶವಾಗಿತ್ತು. ಸ್ಟೂಡೆಂಟ್ಸ್, ಇಟ್ ಈಸ್ ಆಲ್ ಅಬೌಟ್ ಇಂಡಿಯನ್ ಫಾರಿನ್ ಪಾಲಿಸಿ. ಆದರ್ಶವಾದ, ವಾಸ್ತವವಾದ ಮತ್ತು ಆರ್ಥಿಕ ಅಭಿವೃದ್ಧಿಯವಾದ, ಹೀಗೆ ನಮ್ಮ ದೇಶದ ಅನೇಕ ಪ್ರಕಾರದ ಏರುಪೇರುಗಳನ್ನು ನಾವು ಈ ವಿದೇಶಾಂಗ ನೀತಿಯಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡ್ತೇನೆ.